ಮೆನೋಪಾಸ್ ಅನ್ನೋದು ಸಹಜವಾಗಿ ಒಂದು ಮಹಿಳೆಯಲ್ಲಿ ಅವರು ಲೈಫ್ ಅಲ್ಲಿ ಅದ್ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು. ಸೊ ಮೆನೋಪಾಸ್ ಅಂದ್ರೆ ಕನ್ನಡದಲ್ಲಿ ಋತುಬಂಧ ಅಂತ. ಸೊ ಋತುಬಂಧ ಅಂತಂದ್ರೆ ಜನರಲಿ ನಾವು ಮಹಿಳೆಯರು ಒಂದ್ ಸತಿ ಮೈನರ್ತದ ಮೇಲೆ ತಿಂಗಳು ಪೀರಿಯಡ್ಸ್ ಅನ್ನೋದು ಬರುತ್ತೆ. ಸೊ ದಟ್ಸ್ ವೆನ್ ವಿ ಕಾಲ್ ದೇರ್ ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ. ಅಬೌಟ್ 50 years ಆವರೇಜ್ ಇಂಡಿಯನ್ ಮಹಿಳೆಯರಿಗೆ ಅರೌಂಡ್ 50 years ಆಗೋ ಟೈಮ್ ಅಲ್ಲಿ ಮೆನೋಪಾಸ್ ಅನ್ನೋದು ಕಾಣಿಸ್ಕೊಂತೀವಿ. ಸೊ ದಟ್ ಇಸ್ ಮೆನೋಪಾಸ್. ಭಾರತೀಯ ಮಹಿಳೆಯರಲ್ಲಿ ಅರೌಂಡ್ 50 years ಆವರೇಜ್ ಏಜ್ ಅಂತ ತಗೋಬಹುದು ಮೆನೋಪಾಸ್ಗೆ. ಬಟ್ ಅದಕ್ ಮುಂಚೆ ಪ್ರೀ ಮೆನೋಪಾಸ್ ಅನ್ನೋ ಸ್ಟೇಜ್ ಇರುತ್ತೆ ಅಂಡ್ ಮೆನೋಪಾಸ್ ಆದ ನಂತರ ಪೋಸ್ಟ್ ಮೆನೋಪಾಸ್ ಸ್ಟೇಜ್ ಇರುತ್ತೆ. ಸೊ ಮೆನೋಪಾಸ್ ಅಂದ್ರೆ ಋತುಬಂಧದಲ್ಲಿ ನಮಗೆ ಕನ್ಸೆಕ್ಯೂಟಿವ್ ಆಗಿ 12 ತಿಂಗಳ ಕಾಲ ಪೀರಿಯಡ್ಸ್ ಬರುವುದಿಲ್ಲ. ಸೊ ನಮ್ಮ ಅಂಡಾಶಯದಿಂದ ಅಂಡಾಣು ರಿಲೀಸ್ ಆಗೋದಿಲ್ಲ. ಸೊ ಈ ಟೈಮ್ ಅನ್ನು ನಾವು ಮೆನೋಪಾಸ್ ಅಂತ ಹೇಳ್ತೇವೆ. ಋತುಬಂಧ ಅಥವಾ ಮೆನೋಪಾಸ್ ಅಲ್ಲಿ ಮಹಿಳೆಯರಿಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತಂದ್ರೆ, ಫಸ್ಟ್ನೇದಾಗಿ ಹೆಡೇಕ್ ಇರಬಹುದು ಅಂಡ್ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಸಡನ್ ಆಗಿ ಶೆಕೆ ಆಗುವಂತದ್ದು, ಬೆವರು ಬರುವಂತದ್ದು. ಈ ಇದು ಅರೌಂಡ್ 2 to 3 minutes ವರೆಗೂ ಇರಬಹುದು. ಅದಲ್ದೇನೆ ಯು ಕ್ಯಾನ್ ಹ್ಯಾವ್ ಡ್ರೈನೆಸ್, ಸ್ಕಿನ್ ಅಲ್ಲಿ ಡ್ರೈನೆಸ್ ಬರುತ್ತೆ, ಮತ್ತೆ ವೆಜೈನಾ ಅಥವಾ ಯೋನಿಯಲ್ಲಿ ಡ್ರೈನೆಸ್ ಬರುತ್ತೆ. ಬಿಕಾಸ್ ಆಫ್ ದಿಸ್ ಸೆಕ್ಷುಯಲ್ ಇಂಟರಾಕ್ಷನ್ ಕಷ್ಟ ಆಗಬಹುದು. ನೆಕ್ಸ್ಟ್ ವಿ ಕ್ಯಾನ್ ಹ್ಯಾವ್ ಹೇರ್ ಲಾಸ್ ಅನ್ನೋದು ಆಗಬಹುದು. ಆಮೇಲೆ ವೇಟ್ ಗೇನ್ ಅನ್ನೋದು ಆಗುತ್ತೆ. ಸ್ವಲ್ಪ ಪೀರಿಯಡ್ಸ್ ಎಲ್ಲ ನಿಂತ ಮೇಲೆ ಬಾಡಿ ತೂಕ ಹೆಚ್ಚಾಗುವಂತದ್ದು ಸಹಜ. ಆ ನಂತರ ಬೋನ್ ಪೇನ್ ಮತ್ತು ಜಾಯಿಂಟ್ ಪೇನ್ ಆಗುವಂತದ್ದು ಸಹಜ. ನಡಿಲಿಕ್ಕೆ ಕಷ್ಟ ಆಗೋದು, ಮುಂಚೆ ಹೇಗೆ ಕೆಲಸ ಮಾಡ್ತಿದ್ವಿ ಆ ರೀತಿ ಮಾಡದೆ ಇರುವಂತಕ್ಕದ್ದು, ಮತ್ತು ಮಲಗೋದಿಕ್ಕೆ ಕಷ್ಟ ಆಗತ್ತೆ. ಅಂಡ್ ಕೆಲವು ಪೇಷಂಟ್ಸ್ಗೆ ಡಿಪ್ರೆಷನ್ ಕೂಡ ಹೊಟ್ಟೋಗ್ತಾರೆ. ಸೊ ದೇ ಆರ್ ನಾಟ್ ಏಬಲ್ ಟು ಕ್ಯಾರಿ ಆನ್. ಮುಂಚೆ ಏನ್ ಮಾಡ್ತಾ ಇದ್ರು ಅದು ಮಾಡದೆ ಇರೋ ಕಾರಣದಿಂದ ಡಿಪ್ರೆಷನ್ಗೂ ಹೋಗ್ಬೋದು. ಅಂಡ್ ಸ್ತನ, ಬ್ರೆಸ್ಟ್ ಅಂತ ಏನ್ ಹೇಳ್ತೀವಿ, ಅದು ಡ್ರೂಪ್ ಆಗಿರುತ್ತೆ, ನೋವು ಕಾಣಿಸ್ಕೊಬಹುದು. ಅಂಡ್ ಈ ಟೈಮಲ್ಲಿ ಎಸ್ಪೆಷಲಿ ನಾವು ಏನಾದ್ರೂ ಗಡ್ಡೆ ಇದೆಯಾ ಅಂತ ದಿನ ಸೆಲ್ಫ್ ಎಕ್ಸಾಮಿನೇಷನ್ ಮಾಡುವಂತದ್ದು ಮುಖ್ಯ ಆಗತ್ತೆ. ಆಸ್ ನಾ ಹೇಳ್ತಿದ್ದಂಗೆ, ಫಸ್ಟ್ ಮೆನೋಪಾಸ್ ಮುಂಚೆ ಪ್ರೀ ಮೆನೋಪಾಸ್ ಅಂತೀವಿ. ಸಮ್ವೇರ್ ಇನ್ ಬಿಟ್ವೀನ್ 38-40 yearsಗೆ ಶುರು ಆಗತ್ತೆ ಈ ಪ್ರೀ ಮೆನೋಪಾಸ್ ಅನ್ನಂಥದ್ದು. ಈ ಪ್ರೀ ಮೆನೋಪಾಸ್ ಅಲ್ಲಿ ಮಹಿಳೆಯರಿಗೆ ಬ್ಲೀಡಿಂಗ್ ಹೆಚ್ಚಾಗುವಂತದ್ದು, ಬ್ಲೀಡಿಂಗ್ ಇರ್ರೆಗ್ಯುಲರ್ ಆಗತಕ್ಕದ್ದು ಅದೆಲ್ಲ ಶುರು ಆಗತ್ತೆ. ಮತ್ತೆ ಮೆನೋಪಾಸ್ ಅಲ್ಲಿ 12 ತಿಂಗಳ ಕಾಲ ಪೀರಿಯಡ್ಸ್ ಬರೋದಿಲ್ಲ. ಪೋಸ್ಟ್ ಮೆನೋಪಾಸ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈಸ್ಟ್ರೋಜನ್, ದ ಮೇನ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಯೌವನ ಅಥವಾ ಯೂತ್ಗೋಸ್ಕರ ಏನ್ ಹೆಲ್ಪ್ ಮಾಡುತ್ತೆ ಆ ಹಾರ್ಮೋನ್ ಹೆಸರು ಈಸ್ಟ್ರೋಜನ್. ಸೊ ಮೆನೋಪಾಸ್ ಆದ ನಂತರ ಈಸ್ಟ್ರೋಜನ್ ಕಮ್ಮಿ ಆಗೋದ್ರಿಂದ ಸೆವೆರಲ್ ಕಾಂಪ್ಲಿಕೇಶನ್ಸ್ ಅಂಡ್ ಸಿಂಪ್ಟಮ್ಸ್ ನಾನೀಗ ಏನೇನ್ ಹೇಳಿದ್ದು ಎಲ್ಲ ಶುರು ಆಗತ್ತೆ. ಸೊ ಕಾಂಪ್ಲಿಕೇಶನ್ಸ್ ಅಂತಂದ್ರೆ, ಒಂದು ನಾನ್ ಹೇಳಿದ ಹಾಗೆ ಡಿಪ್ರೆಷನ್ ಆಗಬಹುದು. ಸೊ ಮಹಿಳೆಯರಿಗೆ ಡಿಪ್ರೆಷನ್ಗೆ ಹೋದಾಗ ಮನೆಯಲ್ಲಿರೋರೆಲ್ಲ ಸ್ವಲ್ಪ ಸಹಕಾರ ಮಾಡ್ಬೇಕಾಗತ್ತೆ. ಅವ್ರಿಗೆ ಚಿಕ್ಕ ಚಿಕ್ಕ ವಿಷಯದಕ್ಕೆ ಕೋಪ ಬರುತ್ತೆ, ಅಥವಾ ಸ್ವಲ್ಪ ಅವರು ನಾನ್ ಮುಂಚೆ ಮಾಡ್ತಾ ಇರೋ ಕೆಲ್ಸ ಇವಾಗ ಸುಲಭವಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಅಥವಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಎರಡನೇ ನಾನು ಹೇಳಿದ್ದು ಹಾಟ್ ಫ್ಲಶಸ್ ಅಂತ. ಸಡನ್ ಆಗಿ ಫ್ಯಾನ್ ಆನ್ ಇದ್ರು, AC ಆನ್ ಇದ್ರು ಸಡನ್ ಆಗಿ ಸ್ವೆಟ್ಟಿಂಗ್ ಆಗ್ತಕ್ಕಂಥದ್ದು, ಅಥವಾ ಒಂದ್ 2-3 ನಿಮಿಷ ತುಂಬಾ ಶೆಕೆ ಆಗಂತದ್ದು. ಸೊ ಮೈಂಡ್ ಬ್ಲಾಕ್ ಆಗುತ್ತೆ ಆ ಟೈಮ್ ಅಲ್ಲಿ. ಸೊ ಅವಾಗ ಯು ಕ್ಯಾನ್ ಹ್ಯಾವ್ ಸಮ್ ಕೋಲ್ಡ್ ವಾಟರ್ ಅಂಡ್ ಓಪನ್ ಅ ವಿಂಡೋ. ಒಂದು ವಿಂಡೋನ ತೆಗೆದು ಕಿಟಕಿ ಹತ್ರ ನಿಂತ್ಕೊಳ್ಳೋತಕ್ಕಂದು ಇಸ್ ಅ ಸೊಲ್ಯೂಷನ್ ಫಾರ್ ದಟ್. ನಂತರ ಈಸ್ಟ್ರೋಜನ್ ಕಮ್ಮಿ ಆಗೋದ್ರಿಂದ ಯು ಕ್ಯಾನ್ ಹ್ಯಾವ್ ಬೋನ್ ಪ್ರಾಬ್ಲಮ್ಸ್. ಆಸ್ಟಿಯೋಪೊರೋಸಿಸ್ ಅನ್ನೋದು ಶುರು ಆಗತ್ತೆ. ಬೋನ್ ಅಲ್ಲಿ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಚಿಕ್ಕ ಪುಟ್ಟ ಏಟ್ಗಳಿಗೆಲ್ಲ ಫ್ರಾಕ್ಚರ್ ಆಗೋ ಸಾಧ್ಯತೆಗಳು ಬರುತ್ತೆ. ಸೊ ನೆಕ್ಸ್ಟ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅಂದ್ರೆ ಹೃದಯ ರೋಗಗಳು ಕಾಮನ್ ಆಗತ್ತೆ. ಕೊಲೆಸ್ಟ್ರಾಲ್ ಹೆಚ್ಚಾಗೋದಾಗ್ಲಿ, ಶುಗರ್ ಹೆಚ್ಚಾಗೋದಾಗ್ಲಿ, ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಆಗ್ಲಿ, ಇವೆಲ್ಲ ಕಾಮನ್ ಆಗ್ತಾ ಬರುತ್ತೆ. ಸೊ ಇದಕ್ ನಾವ್ ಏನ್ ಮಾಡಬಹುದು ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡಕ್ಕೆ ಅಂತಂದ್ರೆ, ಮೆನೋಪಾಸ್ ಟೈಮ್ ಅಲ್ಲಿ ಒಬ್ರು ಗೈನಕಾಲಜಿಸ್ಟ್, ಸ್ತ್ರೀ ರೋಗ ತಜ್ಞರನ್ನ ಭೇಟಿ ಮಾಡಿ ನಿಮ್ಗೆ ಏನೇನ್ ಸಮಸ್ಯೆ ಆಗ್ತಿದೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅಂಡ್ ಸರ್ಟನ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಆನ್ಯುವಲಿ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕಾಗತ್ತೆ. ಸೊ ದಟ್ ಹಾರ್ಟ್ ಎಲ್ಲ ಕರೆಕ್ಟ್ ಆಗಿದೆ ಅಂಡ್ ಬೋನ್ ಹೆಲ್ತ್ ಕೂಡ ಚೆನ್ನಾಗಿದೆ ಅಂತ ಅಶ್ಯೂರೆನ್ಸ್ ಸಿಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೆನೋಪಾಸ್ ಅಥವಾ ಋತುಬಂಧ ಅನ್ನೋದು
ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲೂ ಒಂದು ಸಹಜವಾದ ಸ್ಟೇಜ್ ಅದು. ಸೊ ಅದಕ್ಕೋಸ್ಕರ ನಾನು ಯು ಕ್ಯಾನ್ ಬಿ ಪ್ರಿಪೇರ್ಡ್. ಸೊ ಪ್ರೀ ಮೆನೋಪಾಸ್ ಟೈಮ್ ಅಲ್ಲಿ ಅರೌಂಡ್ 40-45 ಇಯರ್ಸ್ ಅಲ್ಲೇ ಯು ಕ್ಯಾನ್ ಬಿ ಪ್ರಿಪೇರ್ಡ್. ಓಕೆ, ಮೆನೋಪಾಸ್ ಬರ್ತಾ ಇದೆ, ಏನೇನ್ ಕೇರ್ ತಗೊಳ್ಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಸೊ ಮೆನೋಪಾಸ್ ಟೈಮ್ ಅಲ್ಲಿ ಸೆಲ್ಫ್ ಲವ್ ಆರ್ ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯು ಶುಡ್ ಸ್ಟಾರ್ಟ್ ಕೇರಿಂಗ್ ಮೋರ್ ಅಬೌಟ್ ಯುವರ್ ಸೆಲ್ಫ್. ಸೊ ಇಷ್ಟು ವರ್ಷ ಯು ಹ್ಯಾವ್ ಡನ್ ಫಾರ್ ಯುವರ್ ಮಕ್ಳಿಗೆ ಮಾಡಿದೀರಾ, ಪ್ರಾಬ್ಲಿ ನೌ ಯು ಆರ್ ಡೂಯಿಂಗ್ ಫಾರ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್ ಆಲ್ಸೋ. But slight little self-care and self-love is very important. So as I told you, annual health checkup, ವರ್ಷ ಡಾಕ್ಟರ್ ನಮ್ ಭೇಟಿ ಮಾಡಿ ರಕ್ತ ಪರೀಕ್ಷೆ ಆಗ್ಲಿ, ಎಕೋ ಪರೀಕ್ಷೆ ಆಗ್ಲಿ, ಬೋನ್ ಸ್ಕ್ಯಾನ್ ಆಗ್ಲಿ ವರ್ಷ ಮಾಡಿಸ್ತಾ ಇರ್ಬೇಕಾಗುತ್ತೆ. ಆಮೇಲೆ ಡಯಟ್ ಅಲ್ಲಿ ಇಂಪ್ರೂವ್ಮೆಂಟ್ ಅಥವಾ ಯು ಶುಡ್ ವಾಚ್ ಯೋರ್ ಡಯಟ್. ಸ್ವಲ್ಪ ಫೈಬರ್ ಅಂಶ ಜಾಸ್ತಿ ತಗೊಳ್ಳೋದು, ವಿಟಮಿನ್ಸ್, ಕ್ಯಾಲ್ಸಿಯಂ ಅಂಶ ಇರುವಂತ ಹಾಲಾಗ್ಲಿ ಆತರ ಜಾಸ್ತಿ ಸೇವನೆ ಮಾಡ್ಬೇಕಾಗತ್ತೆ. ಬಿಕಾಸ್ ನಾ ಹೇಳ್ದಂಗೆ ಸ್ವಲ್ಪ ಮೆನೋಪಾಸ್ ಆದ ನಂತರ ವೇಟ್ ಗೇನ್ ಅನ್ನೋದು ಸಹಜ. ಸೊ ಆದ್ರಿಂದ ವಿ ಹ್ಯಾವ್ ಟು ಟೇಕ್ ಕೇರ್. ಡಯಟ್, ಒಳ್ಳೆ ಹೆಲ್ದಿ ಆಹಾರ ತಗೊಬೇಕು. ಅದಾದ ನಂತರ ರೆಗ್ಯುಲರ್ ಎಕ್ಸರ್ಸೈಸ್ ಇರಬೇಕು. ಅಟ್ಲೀಸ್ಟ್ 5 days ಇನ್ ಅ ವೀಕ್, ಅಬೌಟ್ 40 minutes to 1 hour ಇನ್ ಅ ಡೇ ಯೋಗ ಮಾಡಂತದ್ದಾಗ್ಲಿ ಅಥವಾ ವಾಕಿಂಗ್ ಮಾಡಂತದ್ದಾಗ್ಲಿ, ನಿಮ್ಗೆ ಯಾವ ಆಕ್ಟಿವಿಟಿ ಇಷ್ಟನೋ ಮುಂಚೆ ಏನ್ ಮಾಡ್ತಿದ್ರು ಅದನ್ನೇ ಸ್ಲೋ ಆಗಿ ಶುರು ಮಾಡಬಹುದು. ಸೊ ದಟ್ ಯು ಆರ್ ಆಕ್ಟಿವ್ ಥ್ರೂ ಯೋರ್ ಮೆನೋಪಾಸ್. ಆಮೇಲೆ ನಾನ್ ಹೇಳ್ತಾ ಇದ್ದೆ ಡಿಪ್ರೆಷನ್ ಮತ್ತೆ ಕೊರಗು ಶುರು ಆಗ್ಬೋದು, ಯಾಕಂದ್ರೆ ಅವ್ರು ಮುಂಚೆ ಮಾಡ್ತಿದ್ದಂಗೆ ಆಕ್ಟಿವ್ ಆಗಿರೋದಿಲ್ಲ ಅಂತ. ಸೊ ಯು ಕ್ಯಾನ್ ಸ್ಟಾರ್ಟ್ ಡೆವಲಪಿಂಗ್ ಅ ಹಾಬಿ ಏನಾದ್ರೂ ನೀವು ಮುಂಚೆ ಇಂಟ್ರೆಸ್ಟ್ ಇರೋ ಪೇಂಟಿಂಗ್, ಡ್ರಾಯಿಂಗ್, ಸಿಂಗಿಂಗ್ ಆತರ ಏನಾದ್ರೂ ಇದ್ರೆ ಯು ಕ್ಯಾನ್ ಇನ್ವಾಲ್ವ್ ಇನ್ ದೋಸ್ ಆಕ್ಟಿವಿಟೀಸ್ ಅಂಡ್ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಸೋಷಿಯಲ್ ಸರ್ಕಲ್ ವೇರ್ ಯು ಕ್ಯಾನ್ ಡಿಸ್ಕಸ್ ಯುವರ್ ಪ್ರಾಬ್ಲಮ್ಸ್. ನಿಮ್ ಏಜ್ ಗ್ರೂಪ್ ಇರೋರ್ ಜೊತೆ ನಿಮ್ ತೊಂದ್ರೆ ಎಲ್ಲ, ಸಮಸ್ಯೆ ಎಲ್ಲಾರು ಶೇರ್ ಮಾಡಿದ್ರೆ ಯು ವಿಲ್ ಫೀಲ್ ಮಚ್ ಬೆಟರ್. ಮುಂಚೆ ಮಾಡ್ತಿರಂಗೆ ಕೆಲಸ ಮಾಡದೇ ಇರೋದ್ರಿಂದ ಡಿಪ್ರೆಷನ್ ಅಥವಾ ಹಾರ್ಮೋನ್ ಕಮ್ಮಿ ಆಗೋದ್ರಿಂದಾನು ಡಿಪ್ರೆಷನ್ ಅನ್ನೋದು ಕಾಮನ್ ಆಗುತ್ತೆ. ಸೊ ಡಿಪ್ರೆಷನ್ ಬರಬಾರ್ದು ಅಂದ್ರೆ ಯು ಕ್ಯಾನ್ ಹ್ಯಾವ್ ಅ ಕಪಲ್ ಆಫ್ ಕೌನ್ಸಿಲಿಂಗ್ ಸೆಷನ್ ವಿತ್ ಅ ಕೌನ್ಸಿಲರ್. ಸೊ ಯು ಕ್ಯಾನ್ ಗೋ ಟು ದಮ್, ಮಾತಾಡ್ಬೋದು ಅವ್ರ ಹತ್ರ, ನಿಮ್ ತೊಂದ್ರೆ ಏನಿದೆ ಅಂತ ಮಾತಾಡ್ಬೋದು. ಅವರು ಮಾತಿನಲ್ಲೇ ನಿಮಗೆ ಗುಣಪಡಿಸಬಹುದು ಅಥವಾ ಸ್ಲೈಟ್ ಡೋಸೇಜ್ ಆಫ್ ಎನಿ ಟ್ಯಾಬ್ಲೆಟ್ಸ್ ಮೇ ಬಿ ರಿಕ್ವೈರ್ಡ್ ಅಂದ್ರೆ ಅವರು ಬರ್ಕೊಡ್ತಾರೆ. ಆಮೇಲೆ ಮೆಡಿಟೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಮೊಬೈಲ್ ಅಲ್ಲೇ ಎಷ್ಟೊಂದು ಅಪ್ಲಿಕೇಶನ್ಸ್ ಇರುತ್ತೆ ವೇರ್ ಮೆಡಿಟೇಷನ್ ಪ್ರೋಗ್ರಾಮ್ಸ್ ಇರುತ್ತೆ. ಯು ಕ್ಯಾನ್ ಇನ್ವಾಲ್ವ್ ಯುವರ್ ಸೆಲ್ಫ್. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ಆಗ್ಲಿ, ಮೆಂಟಲ್ ಡಿಪ್ರೆಷನ್ ಆಗ್ಲಿ ಕಮ್ಮಿ ಆಗತ್ತೆ. ಮೆನೋಪಾಸ್ ಸಿಂಪ್ಟಮ್ಸ್ ಹೇಗೆ ನಾವು ರಿಲೀಫ್ ಮಾಡ್ಕೊಬಹುದು? ಒಂದು ನಾನ್ ಮೆಡಿಸಿನಲ್ ಅಂಡ್ ನೆಕ್ಸ್ಟ್ ಮೂವಿಂಗ್ ಟು ಮೆಡಿಸಿನಲ್. ಫಸ್ಟ್ ನಾವು ನಾನ್ ಮೆಡಿಸಿನಲ್ ಮೀನ್ಸ್ ಅಲ್ಲೇ ಟ್ರೈ ಮಾಡ್ಬೇಕು. ಒನ್, ಯು ಕ್ಯಾನ್ ಈಟ್ ಹೆಲ್ದಿ. ಆಸ್ ಐ ವಾಸ್ ಟೆಲಿಂಗ್ ಯು, ಹೆಲ್ದಿ ಡಯಟ್ ಇಸ್ ಇಂಪಾರ್ಟೆಂಟ್. ಅದಲ್ದೇನೆ ಎಕ್ಸರ್ಸೈಸಸ್, ಇನ್ವಾಲ್ವಿಂಗ್ ಯೋರ್ ಸೆಲ್ಫ್ ಇನ್ ಸಮ್ ಹಾಬೀಸ್, ಮೆಡಿಟೇಷನ್, ಆಮೇಲೆ ಒಂದು ಸೋಷಿಯಲ್ ಸರ್ಕಲ್ ವೇರ್ ಯು ಆರ್ ಇನ್ವಾಲ್ವ್ ವಿತ್ ಯೋರ್ ಫ್ರೆಂಡ್ಸ್ ಆಗ್ಲಿ, ನಿಮ್ ರಿಲೇಟಿವ್ಸ್ ಆಗ್ಲಿ, ಫ್ಯಾಮಿಲಿ ಆಗ್ಲಿ. And always try all the family members. ನಂಗೆ ಏನ್ ರಿಕ್ವೆಸ್ಟ್ ಅಂದ್ರೆ, ಯಾರಾದ್ರೂ ನಿಮ್ ಮನೇಲಿ ಮೆನೋಪಾಸ್ ಏಜ್ ಅಲ್ಲಿ ಇರೋರು ಏನಾದ್ರೂ ಇದ್ರೆ ದಯವಿಟ್ಟು ಅವ್ರ ಮೇಲೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅವ್ರ ಕಷ್ಟಗಳು ಇರುತ್ತೆ. ಸೊ ಯು ಕ್ಯಾನ್ ಬಿ ನೈಸ್ ಟು ದೆಮ್. ಅಂಡ್ ನಿಮ್ಗೆ ಏನ್ ತೊಂದ್ರೆ ಇದ್ರೂನು ಕೌನ್ಸಿಲರ್ಸ್ ಹತ್ರ ಮಾತಾಡ್ಬೋದು. ಮೆನೋಪಾಸ್ ಅನ್ನೋದು ಸಹಜವಾಗಿ ಆಗೋಂತ ಒಂದು ಸ್ಟೇಜ್ ಲೈಫ್ ಅಲ್ಲಿ. ಸೊ ಅದನ್ನ ಪೋಸ್ಟ್ಪೋನ್ ಮಾಡಕ್ಕಾಗ್ಲಿ, ಪ್ರೀಪೋನ್ ಮಾಡಕ್ಕಾಗ್ಲಿ ಸಾಧ್ಯ ಇಲ್ಲ. ಬಟ್ ಈ ನಡುವೆ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ಪ್ರಿಮೆಚೂರ್ ಮೆನೋಪಾಸ್ ನೋಡ್ತಾ ಇದೀವಿ. ಅದರಿಂದ ನಮಗೆ ಇನ್ಫರ್ಟಿಲಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರಿಮೆಚೂರ್ ಮೆನೋಪಾಸ್ ಅಂದ್ರೆ 40 years ಗೆ ಮುಂಚಿನ ಕಾಲದಲ್ಲೇ ಮೆನೋಪಾಸ್ ಆಗುವಂತದ್ದು. ಸೊ ಪ್ರಿಮೆಚೂರ್ ಮೆನೋಪಾಸ್ ನೋಡಿದಿವೆ ಹೊರತು ಪೋಸ್ಟ್ಪೋನ್ಮೆಂಟ್ ಆಫ್ ಮೆನೋಪಾಸ್ ಮೇ ಬಿ ಬೇಸ್ಡ್ ಆನ್ ದೇರ್ ಹೆರಿಡಿಟರಿ. ಇವಾಗ ಅವರ ತಾಯಿ ಅಥವಾ ಅವ್ರ ಅಕ್ಕ ಸ್ವಲ್ಪ ಲೇಟ್ ಆಗಿ ಮೆನೋಪಾಸ್ ಆಯ್ತು, 56 ವರ್ಷ, 55 ವರ್ಷ. ಸೊ ಪ್ರಾಬಬ್ಲಿ ಜೆನೆಟಿಕ್ಲಿ ಅವ್ರಿಗೂ ಕೂಡ ಚಾನ್ಸಸ್ ಇರುತ್ತೆ ಸ್ವಲ್ಪ ಡಿಲೇಡ್ ಆಗಿ ಮೆನೋಪಾಸ್ ಆಗತ್ತೆ. ಬಟ್ ನಾವೇನು ಮೆಡಿಸಿನ್ಸ್ ಮೂಲಕ ಅಥವಾ ಏನ್ ಎನಿಥಿಂಗ್ ಥ್ರೂ ಎನಿಥಿಂಗ್ ಏನ್ ಅದನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಸಾಧ್ಯ ಆಗತ್ತಿಲ್ಲ. ಮೆನೋಪಾಸ್ ಅಲ್ಲಿ ಏನಾಗುತ್ತೆ, ನಮ್ಮ ಶರೀರ, ಸ್ಕಿನ್ ಆಗ್ಲಿ ತುಂಬಾ ಡ್ರೈನೆಸ್ ಆಗಕ್ ಶುರು ಆಗುತ್ತೆ. ಡ್ರೈನೆಸ್ ಕ್ಯಾನ್ ಬಿ ಹ್ಯಾಪನಿಂಗ್ ಈವನ್ ಇನ್ ದ ವೆಜೈನಲ್ ಏರಿಯಾ. ಯೋನಿ ಅಂತ ಏನ್ ಹೇಳ್ತೀವಿ ಅಲ್ಲಿ ಕೂಡ ಡ್ರೈನೆಸ್ ಆಗುತ್ತೆ. ಸೊ ವೆಜೈನಲ್ ಡ್ರೈನೆಸ್ ಇಂದ ನಮಗೆ ರಿಪೀಟೆಡ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಆಗ್ಬೋದು. ಸೊ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ನಾವು ಜೆನೈಟಲ್ ಹೈಜೀನ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಅಂಡ್ ವೆಜೈನಲ್ ಡ್ರೈನೆಸ್ ಇಂದ ಸೆಕ್ಷುಯಲ್ ಇಂಟರಾಕ್ಷನ್ ಆರ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಕೂಡ ತುಂಬಾ ಕಷ್ಟ ಆಗ್ಬೋದು. ಸೊ ಇಂಥ ಟೈಮ್ ಅಲ್ಲಿ ಯು ಕ್ಯಾನ್ ಅಪ್ಲೈ ಲೂಬ್ರಿಕೇಟಿಂಗ್ ಜೆಲ್
ಅಂಡ್ ನಿಮ್ ಡಾಕ್ಟರ್ ಹತ್ರ ಭೇಟಿ ಮಾಡಿದ್ರೆ ನಿಮ್ಗೆ ಕ್ರೀಮ್ಸ್ ಕೊಡ್ತಾರೆ ವಿಚ್ ವಿಲ್ ಹೆಲ್ಪ್ ಟು ಪ್ರಿವೆಂಟ್ ದ ವೆಜೈನಲ್ ಡ್ರೈನೆಸ್.